ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅರಿಶಿಣನ ನಾಟಿ ಮಾಡುವಲ್ಲಿಂದ ಹಿಡಿದು ಯಾವ ರೀತಿ ಗೊಬ್ಬರ ಕೊಡಬೇಕು, ಅದರಿಂದ ಯಾವ ರೀತಿ ಬೆನಿಫಿಟನ್ನು ಪಡಿಬೇಕು, ಹಾರ್ವೆಸ್ಟ್ ಮಾಡಿದ ನಂತರ ಯಾವ ವಿಧಾನದಲ್ಲಿ ಅದನ್ನು ಪುಡಿ ಮಾಡಿಕೊಂಡ್ರೆ ಹೆಚ್ಚು ಔಷಧಿ ಗುಣಗಳನ್ನು ಉಳಿಸ್ಕೊಳ್ಳುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದೆ ಆದರೆ ನೆಕ್ಸ್ಟ್ ಟೈಮ್ ನಿಮ್ಮ ಪಾಟಲ್ಲಿ ಖಂಡಿತ ನೀವು ಅರಿಶಿಣನ ಬೆಳಿತೀರಾ. ಅರಿಶಿಣ ನಿಮಗೆ ಅವೈಲೇಬಲ್ ಇಲ್ಲ ಅಂತಂದರೆ ಎಲ್ಲಿಂದ ಹೇಗೆ ಅದರ ಬೀಜದ ಕೊಂಬುಗಳನ್ನು ತರಿಸ್ಕೊಳ್ಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಕನಿಷ್ಠ ಪಕ್ಷ ಮನೆಯಲ್ಲಿ ಔಷಧಿ ರೀತಿ ಬಳಸುವಷ್ಟಾದರೂ ಅರಿಶಿಣನ ನಾವೇ ಬೆಳ್ಕೊಳ್ಳೋದು ಉತ್ತಮ. ಇವತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಗಾರ್ಡನ್ ಚಾನಲ್. ನಾನು ಕೀರ್ತಿ ಚೇತನ್. ಇದು ಹಳೆ ವಿಡಿಯೋ, ಲಾಸ್ಟ್ ಇಯರ್ ಜೂನಲ್ಲಿ ನಾನು ಅಪ್ಲೋಡ್ ಮಾಡಿದ್ದು. ಜೂನ್ ತಿಂಗಳಲ್ಲಿ ಪಾಟಲ್ಲಿ ಬೆಳೆದಿದ್ದಂತಹ ಸ್ವಲ್ಪ ಅರಿಶಿಣನ ಇಟ್ಕೊಂಡು ಮನೆ ಮುಂದೆ ಇರುವ ಸ್ವಲ್ಪ ಜಾಗದಲ್ಲಿ ಸಿಕ್ಕಿರೋ ಸ್ವಲ್ಪ ಅರಿಶಿಣನ ನಾಟಿ ಮಾಡಿದ್ದೀನಿ. ಇಲ್ಲಿ ನಾನು ಬಳಸಿರೋದು ಕೇವಲ ಮಣ್ಣು ಮಾತ್ರ. ಅರಿಶಿಣ ಬೆಳೆಯೋದು ಎಷ್ಟು ಈಸಿ ಅಂದರೆ, ಅರಿಶಿಣನ ಒಂದ್ಸರ್ತಿ ನೀವು ನಾಟಿ ಮಾಡಿದ ಮೇಲೆ ಮರ್ತು ಬಿಡಬೇಕು, ಅಷ್ಟು ಈಸಿಯಾಗಿ ತುಂಬ ಸುಲಭದಲ್ಲಿ ಬೆಳೆಯುವಂತಹ ಒಂದು ಬೆಳೆ. ಇದನ್ನು ಪಾಟ್ನಲ್ಲಿ ಕೂಡ ಅಲಂಕಾರದ ರೀತಿಯಲ್ಲಿ ಬೆಳೆಸಬಹುದು. ಇದು ಧನಾತ್ಮಕ ಶಕ್ತಿಯನ್ನು ಕೂಡ ಆಕರ್ಷಣೆ ಮಾಡೋದ್ರ ಜೊತೆಗೆ ವಾಸ್ತುಶಾಸ್ತ್ರದ ಪ್ರಕಾರ ಅರಿಶಿಣ ಲಕ್ಷ್ಮಿಗೆ ಸಮಾನ. ಅರಿಶಿಣವನ್ನು ಬೆಳೆಸಿದ್ದಾದರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಒಂದು ಪಾರ್ಟ್. ಆದರೆ ಅರಿಶಿಣನ ಬಳಸೋದ್ರಿಂದ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಮೇಯ್ನಾಗಿ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ. ಗೊತ್ತಾ? ಅರಿಶಿಣಕ್ಕೆ ನೀರನ್ನು ಮಿಕ್ಸ್ ಮಾಡಿ ಕುಡಿಯೋದನ್ನು ಗೋಲ್ಡನ್ ಡ್ರಿಂಕ್ ಅಂತಲೇ ಕರೀತಾರೆ. ದೇಹದಲ್ಲಿ ಇರುವಂತಹ ಉರಿ ಊತವನ್ನು ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ಇದು ಆ್ಯಂಟಿ ಕ್ಯಾನ್ಸರಸ್ ಕೂಡ. ಗೊತ್ತಾ? ಕ್ಯಾನ್ಸರ್ನ ಕೂಡ ತಡೆಗಟ್ಟುವಂತಹ ಒಂದು ಶಕ್ತಿ ಇದರಲ್ಲಿದೆ. ಅದು ಎಲ್ಲ ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಪ್ರಕ್ರಿಯೆ. ಆದರೆ ಕಣ್ಣಿಗೆ ಕಾಣುವಂಥದ್ದೇನು ಅಂತಂದರೆ, ನಾನು ಮಕ್ಕಳು ಚಿಕ್ಕದೊಂದು ಗಾಯ ಮಾಡ್ಕೊಂಡು ರಕ್ತ ಬರ್ಸ್ಕೊಂಡ್ರು ಸಹ ಮೊದಲು ಅದಕ್ಕೆ ಹಾಕೋದು ಅರಿಶಿಣ. ಯಾಕಂದರೆ ಅದಕ್ಕೆ ಯಾವುದೇ ರೀತಿ ಗಾಯಕ್ಕೆ ಇನ್ಫೆಕ್ಷನ್ ಆಗೋದಿಲ್ಲ, ಬ್ಲಡ್ಡು ಬರೋದು ನಿಲ್ಲತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆ ರೀತಿ ರಕ್ತಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಆಗುವ ಹಾಗೆ ಅರಿಶಿಣವನ್ನು ಬಳಸ್ತೀವಿ. ಅದಾದರೂ ಅಟ್ಲೀಸ್ಟು ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಬೆಳೆಸಬೇಕು ಅನ್ನೋದು ನನ್ನ ಆಸೆ. ಜಸ್ಟ್ ಅಷ್ಟಕ್ಕಾದರೂ ಮೆಡಿಸನ್ ರೀತಿ ಬಳಸುವಷ್ಟಾದ್ರೂ ಕೂಡ ಆರ್ಗ್ಯಾನಿಕ್ ಆಗಿ ಬೆಳೆಯೋಣ ಅಂತ ಹೇಳಿ ಈ ಪ್ರಯತ್ನನ ಮಾಡಿದ್ದು. ಫೈನಲಿ ಎಷ್ಟು ಸಿಕ್ತು ಅಂತ ತೋರಿಸ್ತೀನಿ, ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಜೊತೆಗೆ ಕೆಮ್ಮು, ಆ ಥರ ಗಂಟ್ಲಲ್ಲಿ ಕಫ ತುಂಬ ಜಾಸ್ತಿ ಇದ್ದರೆ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಅರಿಶಿಣ, ಕಲ್ಲುಪ್ಪು ಮತ್ತು ಕಾಳು ಮೆಣಸನ್ನು ಕುಟ್ಟಿ ಹಾಕ್ಕೊಂಡು ಬಿಸಿ ಕುಡಿದ್ರೆ ಎಂಥದೇ ಕಫ ಇದ್ದರೂ ಕೂಡ ಕರಗಿ ಹೋಗುತ್ತೆ. ನಾವು ಈ ರೀತಿ ಅರಿಶಿಣನ ಮೆಡಿಸಿನ್ ಆಗಿ ಬಳಸ್ತೀವಿ. ಹಾಗಾಗಿ ಅಷ್ಟಾದರೂ ಅರಿಶಿಣನ ಬೆಳೆಯೋಣ ಅನ್ನೋದು. ನೀವು ಕೂಡ ಪಾಟಲ್ಲಿ ಅಲಂಕಾರಿಕವಾಗಿ ಶೋ ಗಿಡಗಳ ಥರಾನೇ ಬೆಳೆಸ್ಕೊಳ್ಳಿ. ಮೆಡಿಸಿನ್ ಆಗಿ ಕೂಡ ಯೂಸ್ ಆಗುತ್ತೆ, ಅಡಿಗೆಗೂ ಯೂಸ್ ಆಗುತ್ತೆ, ಜೊತೆಗೆ ಶೋ ಗಿಡ ಥರನೂ ಇರುತ್ತೆ. ಕೇವಲ ಇಷ್ಟು ಅರಿಶಿಣನ ಹಾಕಿ ನಾವು ಅದೆಷ್ಟು ಅರಿಶಿಣನ ಬೆಳೆಸ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹೀಗೆ ಬೆಳಿಬೇಕಂದ್ರೆ ಏನು ಆರೈಕೆ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ. ಎಷ್ಟು ಲೇಸಿಯಾಗಿ ನಾವು ಇದನ್ನು ಬೆಳೆಸ್ತೀವಿ ಅಂತ ನೀವೇ ನೋಡಬಹುದು. ಅರಿಶಿಣ ನಟ್ಟಿದ್ದಾದಮೇಲೆ ನೀರು ಹಾಕಿದ್ವಿ. ಅರಿಶಿಣದ ಜೊತೆಗೆ ಇದೇ ಜಾಗನ ಬಳಸ್ಕೊಳ್ಳೋದಕ್ಕೋಸ್ಕರ ಮೆಂತ್ಯವನ್ನು ಅಂದರೆ ಮೆಂತ್ಯ ಬೀಜವನ್ನು ಸಹ ಇದೇ ಜಾಗದಲ್ಲಿ ಹಾಕಿದ್ವಿ. 1 ತಿಂಗಳಲ್ಲೇ ಮೆಂತ್ಯವನ್ನು ಹಾರ್ವೆಸ್ಟ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅರಿಶಿಣ ಸ್ವಲ್ಪ ಗ್ರೋತ್ ಆಗಿತ್ತು. ಇದೇ ಜಾಗದಲ್ಲಿ ಸ್ವಲ್ಪ ಶುಂಠಿಯನ್ನು ಸಹ ನಾಟಿ ಮಾಡಿದ್ವಿ. ಅರಿಶಿಣ ಮತ್ತು ಶುಂಠಿ ಎರಡನ್ನು ಸೇರಿ ನಾಟಿ ಮಾಡಿದ್ದು ನಾವು. ಅರಿಶಿಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇತ್ತು. ಮನೆ ಕಟ್ಟುವಾಗ ಪಕ್ಕದಲ್ಲೇ ಇದ್ದಿದ್ದಂತಹ ಜಾಗ ಸುಮಾರು 1.5 ಇಂದ 2 ಅಡಿ ಅಷ್ಟೇ ಇರೋದು ಜಾಗ. ಅಲ್ಲಿ ಕೆಳಗಡೆ ಸಿಮೆಂಟ್ ಕೂಡ ಇತ್ತು. ಒಂದು ಅರ್ಧ ಅಡಿ ಮಾತ್ರ ನಾವು ಮಣ್ಣು ಹಾಕ್ಕೊಂಡು ನಡ್ತಾ ಇದ್ವಿ. ಅಲ್ಲಿ ನಟ್ಟಿರುವಂತಹ ಅರಿಶಿಣ ಅರ್ಧ ಇಂದ 1 ಇಂಚು ಉದ್ದ ಇದ್ದರೆ ಹೆಚ್ಚು, ಅಷ್ಟು ಚಿಕ್ಕ ಪೀಸ್ ಮಾಡಿಕೊಂಡು ನಟ್ಟಿದ್ದು. ಹೀಗೆ ಮೊದಲ ಬಾರಿ ನೀವು ಅರಿಶಿಣನ ಬೆಳೆಸ್ತಾ ಇದ್ದರೆ ಈ ರೀತಿಯ ಒಣಗಿದ ಕೊಂಬಿನಿಂದ ಅರಿಶಿಣನ ಬೆಳೆಸೋದಕ್ಕೆ ಆಗೋದಿಲ್ಲ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೀಗೆ ಹಸಿಯಾಗಿರುವಂತಹ ಅರಿಶಿಣ ನಗರ ಪ್ರದೇಶಗಳಲ್ಲಿ ಇರೋರಿಗೆ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ವೆಜಿಟೇಬಲ್ ಡೆಲಿವರಿ ಮಾಡುವಂತಹ ಸಾಕಷ್ಟು ಆ್ಯಪ್ಗಳಲ್ಲಿ ರಾ ಟರ್ಮೆರಿಕ್ ಅಂತ ಹೇಳಿ ಕೊಟ್ಟರೆ ಸಿಗತ್ತೆ. ಅದನ್ನು ತರಿಸ್ಕೊಂಡು ನೀವು ರೀಗ್ರೋತ್ ಮಾಡಬಹುದು. ಹಳ್ಳಿಯಲ್ಲಿರೋರಿಗೆ ಸಾಮಾನ್ಯವಾಗಿ ಸಿಗತ್ತೆ ಅರಿಶಿಣದ ಕೊಂಬು ಬೀಜದ ರೀತಿಲಿ. ಆದರೆ ನಮಗೆಲ್ಲ ಇಲ್ಲಿ ಸಿಟಿಲಿ ಏನಂದರೆ ಡ್ರೈ ಇರುವಂಥದ್ದು ಸಿಗತ್ತೆ, ಹಸಿ ಇರೋದಿಲ್ಲ ಸಿಗೋದಿಲ್ಲ. ಸಿಗಬೇಕು ನಿಮಗೆ ಅಂತಂದರೆ, ಬೆಳೆಸೋ ಇಂಟ್ರೆಸ್ಟ್ ಇದ್ದರೆ ನೀವು ಆನ್ಲೈನಲ್ಲಿ ವೆಜಿಟೇಬಲ್ ಡೆಲಿವರಿ ಮಾಡುವಂತಹ ಆ್ಯಪ್ಗಳಲ್ಲಿ ತರಿಸ್ಕೊಳ್ಬಹುದು.
ಸೊ ಚಿಕ್ಕದಾಗಿ ಹೊಂಡ ಮಾಡಿ ಎಲ್ಲ ಕಡೆನೂ ಅರಿಶಿಣನ ನಟ್ಟಿದ್ದಾಯಿತು. ನೆಕ್ಸ್ಟ್ ಅಪ್ಡೇಟ್ಗೆ ಬರ್ತೀನಿ. ಈ ಮಧ್ಯದಲ್ಲಿ ನಾನು ವಾರಕ್ಕೊಮ್ಮೆ ನೀರು ಮಾತ್ರ ಕೊಟ್ಟಿದ್ದೀನಿ. ಕಾಂಪೋಸ್ಟ್ ಆ್ಯಡ್ ಮಾಡೋದನ್ನು ಮುಂದೆ ತೋರಿಸ್ತೀನಿ. ಸುಮಾರು 3ರಿಂದ 3.5 ತಿಂಗಳುಗಳ ನಂತರ ಅರಿಶಿಣ ಇಷ್ಟು ಬೆಳೆದಿದೆ. ಇದು ಮೊದಲನೇ ಸರ್ತಿ ನಾನು ಗೊಬ್ಬರ ಕೊಡ್ತಾ ಇದ್ದೀನಿ ಇವಾಗ. ಈ ಟೈಮಲ್ಲಿ ನಾನು ಇದಕ್ಕೆ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ಹಾಕ್ತಾ ಇದ್ದೀನಿ. ಹೀಗೆ ಗೊಬ್ಬರ ಕೊಡುವಾಗ ಶಾರ್ಟ್ಸಲ್ಲಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಮನೆಯಲ್ಲೇ ಹಸಿ ಕಸದಿಂದ ತಯಾರಿಸಿದಂತಹ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು 3ರಿಂದ 3.5 ತಿಂಗಳುಗಳ ನಂತರ ಕೊಟ್ಟಿದ್ದೀನಿ. ಈ ಕಿಚನ್ ವೇಸ್ಟ್ ಕಾಂಪೋಸ್ಟು ಹಾಕಿದ ಒಂದು 15 ಡೇಸ್ ನಂತರ ಮೊದಲ ಬಾರಿ ಎಲೆಯನ್ನು ಹಾರ್ವೆಸ್ಟ್ ಮಾಡಿಕೊಂಡು ಅರಿಶಿಣದ ಎಲೆಯ ಕಡುಬನ್ನು ಮಾಡ್ಕೊಂಡು ತಿಂದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಅದರ ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಅರಿಶಿಣದಲ್ಲಿರುವಂತಹ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಆ ಕಡುಬಿನಲ್ಲಿ ಅಡಗಿರುತ್ತೆ. ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಹೀಗೆ ಎಲೆಗಳನ್ನು ಕಟ್ ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಕೆಳಗೆ ಇರುವಂತಹ ಎಲೆಗಳನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಗಿಡದ ಬೆಳವಣಿಗೆಗೆ ಅಥವಾ ಅರಿಶಿಣದ ಗೆಡ್ಡೆಯ ಬೆಳವಣಿಗೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈಗ ಚೆನ್ನಾಗಿ ಬೆಳೆದಿರುವಂತಹ ಅರಿಶಿಣ ಗಿಡದಲ್ಲಿ ಹೂವಾಗ್ತಾ ಇದೆ. ಹೀಗೆ ಹೂವಾಗ್ತಾ ಇದೆ ಅಂತ ಅಂದರೆ ಅರ್ಥ ಅಲ್ಲಿ ಒಳಗಡೆ ಗೆಡ್ಡೆ ತುಂಬ ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ. ಫಸ್ಟ್ ಟೈಮ್ ಗೊಬ್ಬರ ಕೊಟ್ಟ 2 ತಿಂಗಳ ನಂತರ ನಾನು ಇನ್ನೊಂದು ಸರ್ತಿ ಗೊಬ್ಬರ ಕೊಟ್ಟಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸಾರಿ. ಚೆನ್ನಾಗಿ ಆರೈಕೆ ಮಾಡಿದರೆ 6 ತಿಂಗಳಿಗೆಲ್ಲ ನಾವು ಅರಿಶಿಣನ ಹಾರ್ವೆಸ್ಟ್ ಮಾಡ್ಕೋಬಹುದು. 6ರಿಂದ 8 ತಿಂಗಳುಗಳ ಕಾಲ ಅದರದ್ದು ಬೆಳವಣಿಗೆ ಇರುತ್ತೆ. ನೋಡಿ ಅರಿಶಿಣದ ಹೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಆಗಲೇ ಹೇಳಿದ್ದೆ ನಿಮಗೆ ಬೀಜ ಹಾಕಿದಾಗ ಮೆಂತ್ಯನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಅಲ್ಲೇ ಬದಿನಲ್ಲಿ ಒಂದು ಬದನೆಕಾಯಿ ಗಿಡವನ್ನು ಕೂಡ ಹಾಕಿದ್ವಿ. ಅಲ್ಲಿಂದ ಬದನೆಕಾಯಿಯನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡು ತಗೊಳ್ತಾ ಇದ್ದೀವಿ. ಪ್ಲೇಸ್ ಕಡಿಮೆ ಇದೆ ಅಂತ ಹೇಳಿ ನೆಪ ಮಾಡೋ ಬದಲು ಇರುವ ಸ್ವಲ್ಪ ಜಾಗದಲ್ಲೇ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡ್ಕೊಳ್ಬೇಕು. ಫೈನಲಿ ಹಾರ್ವೆಸ್ಟಿಂಗ್ ಡೇ ಬಂತು. ಇದು ಜನವರಿನಲ್ಲೇ ಮೆಚ್ಯೂರ್ ಆಗಿತ್ತು. ಬಟ್ ನನಗೆ ಹಾರ್ವೆಸ್ಟ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಸೊ ನಾನು ಫೆಬ್ರವರಿನಲ್ಲಿ ಹಾರ್ವೆಸ್ಟ್ ಮಾಡಿದೆ. ಸೊ ಇಷ್ಟು ಫುಲ್ಲು ಒಣಗೋಗ್ಬಿಟ್ಟಿದೆ ಎಲ್ಲ ಗಿಡಗಳು. ಈ ಮಧ್ಯದಲ್ಲಿ 2 ಸರ್ತಿ ನಾನು ಅರಿಶಿಣದ ಎಲೆ ಕಡುಬನ್ನು ಮಾಡಿದ್ದೆ. ನೋಡಿ ಎಲೆ ಫುಲ್ಲು ಒಣಗೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆವಾಗಲೇ ಒಂದು ಡಿಸೆಂಬರ್ ಟೈಮಲ್ಲಿ ಒಂದು ಸರ್ತಿ ಅರಿಶಿಣದ ಎಲೆ ಕಡುಬನ್ನು ಮಾಡಿದ್ವಿ. ಎಲೆ ಸ್ವಲ್ಪ ಹಸಿರಿರುವಾಗಲೇ ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಇಷ್ಟು ಡ್ರೈ ಆಗುವಲ್ಲಿ ತನಕ ಕಾಯಬೇಕು ಅಂತ ಹೇಳಿ ಏನೂ ಇಲ್ಲ. ನನಗೆ ಕೀಳಕ್ಕೆ ಟೈಮ್ ಆಗದೆ ಇದ್ದಿದ್ದರಿಂದ ಲೇಟಾಗಿ ಕೀಳ್ತಾ ಇದ್ದೀವಿ. ಈ ಹಾರ್ವೆಸ್ಟಿಂಗ್ ಟೈಮಲ್ಲಿ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಮಕ್ಬುಲ್ ಸಾಬ್ರು ಅವರು ನನಗೆ ತುಂಬ ಹೆಲ್ಪ್ ಮಾಡಿದರು ಹಾರ್ವೆಸ್ಟ್ ಮಾಡೋದಕ್ಕೆ. ಅವರೇ ನನಗಿದನ್ನೆಲ್ಲ ಕಿತ್ತು ಕೊಟ್ಟಿದ್ದು. ಮಣ್ಣು ತುಂಬ ಗಟ್ಟಿಯಾಗಿತ್ತು. ವಾರಕ್ಕೊಮ್ಮೆ ನೀರನ್ನು ಹಾಕಿದ್ದು ಬಿಟ್ಟರೆ 2 ಟೈಮ್ಸ್ ಗೊಬ್ಬರ ಕೊಟ್ಟಿದ್ದೀನಿ. ಇದಿಷ್ಟನ್ನು ಬಿಟ್ಟರೆ ಮತ್ತಿನ್ನೇನೂ ಮಾಡಿಲ್ಲ. ನೀರು ಕೂಡ ಕರೆಕ್ಟಾಗಿ ಕೊಟ್ಟೇ ಇಲ್ಲ ನಾನು ಟೈಮಿಗೆ ಕರೆಕ್ಟಾಗಿ. ಆರೈಕೆ ಅಂತೂ ಏನೂ ಮಾಡೇ ಇಲ್ಲ. ಇದಕ್ಕೆ ಪೆಸ್ಟ್ ಅಟ್ಯಾಕ್ ನನಗೆ ತಿಳಿದ ಮಟ್ಟಿಗೆ ಪೆಸ್ಟ್ ಅಟ್ಯಾಕ್ ಏನೂ ಆಗೋದೇ ಇಲ್ಲ. ಯಾವುದೇ ರೀತಿಯ ಶಿಲೀಂಧ್ರಗಳ ಕಾಟ, ಕೀಟಗಳ ಕಾಟ ಆಗಿಲ್ಲ. ನಾನು ಯಾವುದೇ ಸ್ಪ್ರೇನ ಕೂಡ ಮಾಡಿಲ್ಲ. 2 ಸರ್ತಿ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ಹಾಕಿದ್ದೀನಿ ಅಷ್ಟೇ. ಇದು ಅರಿಶಿಣ ಮೊದಲ ಹಾರ್ವೆಸ್ಟು. ನನಗೆ ಖುಷಿ ಏನಂದರೆ ಎಷ್ಟು ಸಿಕ್ಕಿದ್ರೂ ಖುಷಿನೇ. ಯಾಕಂದರೆ ನಾನು ಹಾಕಿದ್ದು 1/2 ಇಂಚಷ್ಟು ಅರಿಶಿಣ ಮಾತ್ರ. ಸೊ ನೋಡಿ ಹೇಗಿದೆ, ಒಂದೊಂದು ಕೈ ಬೆರಳಷ್ಟು ದಪ್ಪ ಇತ್ತು, ಅದಕ್ಕಿಂತನೂ ದಪ್ಪ ಇತ್ತು. ತುಂಬ ಖುಷಿ ಆಯಿತು ಹಾರ್ವೆಸ್ಟ್ ಮಾಡುವಾಗ. ಒಂಥರ ನಿಧಿ ಸಿಗ್ತಾ ಇದೆ ಅನ್ನೋ ಫೀಲು. ನೋಡಿ ಹೇಗಿದೆ, ಬೆರಳು ಬಂದಾಗ ಬಂದಿದ್ದು. ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಇಷ್ಟು ಹ್ಯೂಜಾಗಿ ಹಾರ್ವೆಸ್ಟ್ ಮಾಡಿದ್ದು. ಟೋಟಲ್ ಆಗಿ ಎಂಡಲ್ಲಿ ಎಷ್ಟು ಸಿಗತ್ತೆ ಅಂತ ಸಹ ನಿಮಗೆ ತೋರಿಸ್ತೀನಿ. ಜೊತೆಗೆ ಅರಿಶಿಣವನ್ನು ಪುಡಿ ಮಾಡಿ ಇಟ್ಕೊಳ್ಳೋದು ಕೂಡ ಒಂದು ಚಾಣಕ್ಯತನ. ಅರಿಶಿಣದಲ್ಲಿರುವ ಮೆಡಿಸಿನಲ್ ಪ್ರಾಪರ್ಟೀಸ್ ಲಾಸ್ ಆಗದೆ ಇರೋ ಹಾಗೆ ಪುಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ ಇಷ್ಟು ಅರಿಶಿಣ ನಮಗೆ ಟೋಟಲ್ ಆಗಿ ಹಾರ್ವೆಸ್ಟ್ಗೆ ಸಿಕ್ತು. ಸೊ ಇದನ್ನು ಕ್ಲೀನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಹೇಗೆ ಡ್ರೈ ಮಾಡಬೇಕು, ಯಾವ ರೀತಿ ಪುಡಿ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೇ ರೀತಿ ಫುಲ್ ಅಪ್ಡೇಟ್ ಇರುವಂತಹ ಸಾಕಷ್ಟು ವಿಡಿಯೋಗಳು ಚಾನೆಲ್ನಲ್ಲಿ ಇದೆ, ವಿಸಿಟ್ ಮಾಡಿ ನೋಡಿ. ಬೇರೆ ಬೇರೆ ತರಕಾರಿಗಳನ್ನು ಆರ್ಗ್ಯಾನಿಕ್ ಆಗಿ ಸೀಡ್ಸ್ ಟು ಹಾರ್ವೆಸ್ಟ್ ತನಕನೂ ಗ್ರೋ ಮಾಡಿದ್ದ ವಿಡಿಯೋಗಳು ಇದೆ. ಸೊ ಇಷ್ಟು ಅರಿಶಿಣ ಸಿಕ್ಕಿದೆ ಟೋಟಲ್ ಆಗಿ. ಸ್ವಲ್ಪ ಶುಂಠಿಯನ್ನು ಕೀಳ್ದಿತ್ತಿ ಹಾಗೆ ಬಿಟ್ವಿ, ಬೇಕಾದಾಗ ಸ್ವಲ್ಪನೇ ಕಿತ್ಕೊಂಡ್ರೆ ಆಯಿತು ಅಂತ ಹೇಳಿ. ನೋಡಿ ಸ್ನೇಹಿತರೆ, ಅವತ್ತು ಅಂದರೆ ಜೂನ್ ತಿಂಗಳಲ್ಲಿ ನಾನು ಕೇವಲ ಇಷ್ಟು ಅರಿಶಿಣನ ಹಾಕಿದ್ದು. ಇಷ್ಟು ಅರಿಶಿಣ ಜೂನ್ ತಿಂಗಳಲ್ಲಿ ನಾನು ಹಾಕಿದ್ದು. ಇಷ್ಟು ಅರಿಶಿಣ ಜೊತೆಗೆ ಸ್ವಲ್ಪ ಶುಂಠಿ.
ನೀರು ಚೂರು ಗೊಬ್ಬರ ಬಿಟ್ಟರೆ ಇನ್ನೇನು ಕೇರ್ ಮಾಡ್ದಿತ್ತು. ನನಗಿವತ್ತು ಸಿಕ್ಕಿರೋದು ಇಷ್ಟು ಶುಂಠಿ, ಇನ್ನೂ ಸ್ವಲ್ಪ ಶುಂಠಿ ಕೀಳಲಿಲ್ಲ. ಆ್ಯಂಡ್ ಈ ಬದನೆಕಾಯಿ ಬಿಡಿ ಅವಾಗ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಸಿಗ್ತಾನೆ ಇರುತ್ತೆ, ಅದೇನಿದ್ರು ನಮಗೆ ಬೋನಸ್ ಥರ. ಆ್ಯಂಡ್ ಇಷ್ಟು ಅರಿಶಿಣ ಸಿಕ್ತು. ಹಾಕಿದ್ದು ಮುಷ್ಟಿಯಷ್ಟು, ಸಿಕ್ಕಿದ್ದು ಬುಟ್ಟಿಯಷ್ಟು ಅನ್ಬೋದು, ಅಷ್ಟು ಸಿಕ್ತು. ಇದನ್ನು ಮೊದಲನೇ ಸರ್ತಿ ವಾಶ್ ಮಾಡಿದ್ದೀನಿ, ಎರಡನೇ ಸರ್ತಿ ವಾಶ್ ಮಾಡಿದ್ದೀನಿ, ಮೂರನೇ ಸರ್ತಿ ವಾಶ್ ಮಾಡಿದ್ದೀನಿ, ನಾಲ್ಕನೇ ಸರ್ತಿ ವಾಶ್ ಮಾಡಿದ್ದೀನಿ. ಸುನ್ನಾಗಲ್ಲಪ್ಪ 4 ಸರ್ತಿ ನಾನು ವಾಶ್ ಮಾಡಿದ್ದೀನಿ. ಅದರ ಮೇಲ್ಗಡೆ ಸಿಪ್ಪೆಯನ್ನೇನು ನಾನು ಜಾಸ್ತಿ ತೆಗೆಯೋದಕ್ಕೆ ಹೋಗಲಿಲ್ಲ. ತುಂಬ ಬೆಳೆದಿರುವ ಕೆಲವು ಗಡ್ಡೆಗಳಲ್ಲಿ ಏನು ಬೇರು ಬಂದಿರುತ್ತಲ್ಲ ಅದನ್ನು ಮಾತ್ರ ಕತ್ತರಿನಲ್ಲಿ ಕಟ್ ಮಾಡಿದ್ದೀನಿ. ನೀಟಾಗಿ 4 ಸರ್ತಿ ವಾಶ್ ಮಾಡಿದ್ದೀನಿ, ಪೂರ್ತಿಯಾಗಿ ಮಣ್ಣು ಹೋಗೋ ತನಕ. ಅದಾದ ನಂತರ ತುಂಬ ತೆಳುವಾಗಿ ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಆ ನಂತರ ಎಷ್ಟು ದಿನ ಡ್ರೈ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ ನೋಡಿ. ಇದು ಈಗ ಬಿಸಿಲಿನಲ್ಲಿ ಡ್ರೈ ಮಾಡ್ತಾ ಇದ್ದೀನಿ. ಇದು ಮೊದಲನೇ ದಿನ. ಈ ರೀತಿ ಒಂದು ಪ್ಲಾಸ್ಟಿಕ್ ಚೀಲವನ್ನು ಹಾಕ್ಕೊಂಡು ಅದ್ರ ಮೇಲೆ ಒಳ್ಳೆಯ ಯಾವುದಾದ್ರೂ ಬಟ್ಟೆಯನ್ನು ಹಾಕ್ಕೊಂಡು ಈ ರೀತಿ ಒಣಸ್ಕೊಂಡಿದ್ದೀನಿ. ಇದು ಮೊದಲನೇ ಸರ್ತಿ ನಾನು ಒಣಸಿರೋದು. ಬಿಸಿಲು ತುಂಬ ಚೆನ್ನಾಗಿ ಎಲ್ಲಿ ಬೀಳುತ್ತೆ ಅಲ್ಲಿ ಇದನ್ನು ಒಣಸ್ಕೊಳ್ಳಿ. ಸಂಜೆ ತಂಪು ಗಾಳಿ ಬೀಸೋ ಮುಂಚೆ ಅದನ್ನು ತೆಗೆದುಬಿಡಿ. ಸೊ ಮೊದಲನೇ ದಿನ ಡ್ರೈ ಆದಾಗ ನೋಡಿ ಹೀಗಿರುತ್ತೆ. ನೀವು ನೋಡ್ತಾ ಇರೋ ಹಾಗೆ ನಾನು ಅದ್ರ ಮೇಲಿನ ಸಿಪ್ಪೆಯನ್ನು ತೆಗಿಲಿಲ್ಲ. ಸಿಪ್ಪೆ ಇರೋದ್ರಿಂದ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಆದರೆ ಆ ಸಿಪ್ಪೆಯನ್ನು ಕೂಡ ತೆಗಿಬಹುದು. ಹೇಗೆ ಅಂತ ಹೇಳ್ತೀನಿ. ಇದು ನೋಡಿ ಎರಡನೇ ದಿನ ಮತ್ತೆ ಅದೇ ರೀತಿ ಬಿಸಿಲಿರುವ ಜಾಗದಲ್ಲಿ ಒಣಸಿದ್ದೀನಿ. ಸಿಪ್ಪೆಯನ್ನು ತೆಗಿಬಹುದು ಅನ್ನಲ್ಲ, ಹೇಗೆ ಗೊತ್ತಾ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮೊದಲನೇ ದಿನ ಒಣಸಿದ್ದಕ್ಕೇ ಸ್ವಲ್ಪ ಸಿಪ್ಪೆ ಎಲ್ಲ ಇಲ್ಲಿ ಬಿಟ್ಕೊಂಡು ಉದುರಿದೆ, ಪುಡಿ ಉದುರಿದೆ ಎಲ್ಲ. ಇದನ್ನು ನೀವು ಸ್ವಲ್ಪ ಏನರಲ್ಲಾದರೂ ಕೇರಿದ್ರೆ, ಅಂದರೆ ಗಾಳಿ ಹಾಕಿ ಉಫ್ ಅಂತ ಊದಿದ್ರೂ ಸಹ ಆ ಸಿಪ್ಪೆ ಎಲ್ಲ ಹಾರೋಗುತ್ತೆ, ನಿಮಗೆ ಒಳ್ಳೆ ಅರಿಶಿಣ ಸಿಗುತ್ತೆ. ಇದು ಎರಡನೇ ದಿನ ಡ್ರೈ ಮಾಡಿದ ನಂತರ ಇರುವಂಥದ್ದು. ಇಷ್ಟು ಡ್ರೈ ಆಗಿದೆ. ತೆಳು ಇರುವಂತಹ ಪೀಸ್ ಎಲ್ಲನೂ ತುಂಬಾ ಡ್ರೈ ಆಗಿದೆ, ಆದರೆ ದಪ್ಪ ಇರುವಂತಹ ಪೀಸ್ಗಳು ಇನ್ನೂ ಡ್ರೈ ಆಗಬೇಕು. ಒತ್ತಿದ್ರೆ ಪೀಸ್ ಆಗಿಬಿಡಬೇಕು, ಅಷ್ಟು ಡ್ರೈ ಆಗಬೇಕು. ನಮಗೆ ಟೆರೆಸ್ ಮೇಲೆ ಬಿಸಿಲು ಚೆನ್ನಾಗಿ ಬೀಳುತ್ತೆ, ಹಾಗಾಗಿ ಬೇಗ ಡ್ರೈ ಆಗ್ತಾ ಇದೆ. ಆ್ಯಂಡ್ ಇದು 3ನೇ ದಿನದ ಅಪ್ಡೇಟ್. ಈಗ ಚೆನ್ನಾಗಿ ಒಣಗಿದೆ, ಆದ್ರೂ ಸಹ ಇದನ್ನು 4 ದಿನ ಒಣಸ್ಕೊಳ್ಳಿ. ಚೆನ್ನಾಗಿ ಮಾಯ್ಶ್ಚರ್ ಎಲ್ಲ ಡ್ರೈ ಆಗಬೇಕು. ಅಷ್ಟು ಡ್ರೈ ಆದ ನಂತರ ನೀವು ಇದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ವರ್ಷ ಇಟ್ಕೊಂಡ್ರೂ ಸಹ ಪುಡಿ ಒಂದು ಚೂರು ಹಾಳಾಗೋದಿಲ್ಲ, ಟೇಸ್ಟ್ ಕೂಡ ಬದಲಾಗೋದಿಲ್ಲ. ಆ್ಯಂಡ್ ಇದು 4ನೇ ದಿನ. ಇವತ್ತು ಎಂತಹ ದಪ್ಪ ಪೀಸ್ ಕೂಡ ಫುಲ್ ಡ್ರೈ ಆಗಿದೆ. ನಿಮಗೆ ಸೌಂಡ್ ಕೇಳಿಸ್ತೀನಿ ನೋಡಿ, ಆ ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ಇದೆಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳಿ. ಇಷ್ಟು ಪ್ರಮಾಣದಲ್ಲಿ ಡ್ರೈ ಮಾಡ್ಕೊಳ್ಳಿ. ಈ ಥರ ಅಕ್ಕಿ ಕೇರದು ಬರುತ್ತಲ್ಲ ಅದನ್ನು ತಗೊಳ್ಳಿ. ನಾವಿದಕ್ಕೆ ಮರ ಅಂತ ಹೇಳಿ ಕರಿತೀವಿ. ನಿಮ್ಮ ಭಾಗದಲ್ಲಿ ಏನಂತ ಕರಿತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ತಗೊಂಡಿದ್ದೀನಿ. ಇದರಲ್ಲಿ ಇವಾಗ ಸ್ವಲ್ಪ ಲೈಟಾಗಿ ಹೀಗೆ ತಿಕ್ಕಬೇಕು, ಆವಾಗ ಆ ಸಿಪ್ಪೆ ಎಲ್ಲ ಸ್ವಲ್ಪ ಬಿಚ್ಕೊಳ್ಳುತ್ತೆ. ಸಿಪ್ಪೆ ಇದ್ದರೆ ತೊಂದರೆ ಏನೂ ಇಲ್ಲ, ಕಲ್ಲರ್ ಸ್ಲೈಟ್ಲಿ ಡಲ್ ಆಗಬಹುದೇನೋ, ಅದೇನು ಡಿಫ್ರೆನ್ಸ್ ಅನಿಸೋದಿಲ್ಲ. ಹೀಗೆ ತಿಕ್ಕೊಳ್ಳೋದ್ರಿಂದ ಸಿಪ್ಪೆ ಎಲ್ಲ ತಕ್ಕೊಳ್ಬಹುದು ಈಸಿಯಾಗಿ. ನೋಡಿ, ಸಿಪ್ಪೆ ಅಥವಾ ಏನಾದರೂ ಒಂಚೂರು ಧೂಳು ಆ ಥರ ಏನಿದ್ರೂ ಕೂಡ ಬಂದುಬಿಡತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಮಾಡಿ ಒಂಚೂರು ಕ್ಲೀನ್ ಮಾಡ್ಕೊಳ್ಳಿ, ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ನೀವಿಲ್ಲಿ ಒಂದು ಪ್ರೋಸೆಸ್ನ ಗಮನಿಸಿರ್ಬೋದು. ನಾವು ಅರಿಶಿಣನ ಇಲ್ಲಿ ನೀರಲ್ಲಿ ಕುದಿಸಿ ಕಟ್ ಮಾಡಿಲ್ಲ, ಡೈರೆಕ್ಟಾಗಿ ಯೂಸ್ ಮಾಡಿದ್ದೀವಿ. ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಹೀಗೆ ಕೇರಿ ರೆಡಿ ಮಾಡ್ಕೊಂಡಿರೋ ಅರಿಶಿಣನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ತೀನಿ. ಸಣ್ಣ ಮಿಕ್ಸಿ ಜಾರ್ ಬರುತ್ತಲ್ಲ ಇದರಲ್ಲಿ ನಾನು ಮೆಣಸಿನ ಪುಡಿ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಅಲ್ವಾ, ಹಾಗಾಗಿ ಒಂದು ಮುಷ್ಟಿಯಷ್ಟು ಅಕ್ಕಿನ ಪುಡಿ ಮಾಡ್ಕೊಂಡು ತಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಲೀನ್ ಮಾಡಿಕೊಂಡು ನಂತರ ಅರಿಶಿಣನ ಹಾಕ್ತಾಯಿದ್ದೀನಿ. ಜಾರ್ನ ಸೈಜ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ನಾನು ಆಗಲೇ ಅರಿಶಿಣನ ಬಾಯ್ಲ್ ಮಾಡದೇ ಇರೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಅಂತ ಹೇಳಿದೆ. ಅದೇನು ಅಂದರೆ, ಅರಿಶಿಣದಲ್ಲಿ ಕರ್ಕ್ಯುಮೆನ್ ಅನ್ನುವಂತಹ ಒಂದು ಕಾಂಪೋನೆಂಟ್ ಇರುತ್ತೆ, ಅದು ಹೆಲ್ತ್ಗೆ ತುಂಬ ಒಳ್ಳೆಯದು. ಅದ್ರ ಬಗ್ಗೆ ಫುಲ್ ಡೀಟೇಲ್ ಇಲ್ಲಿ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೋಡಬಹುದು. ಬಾಯ್ಲ್ ಮಾಡೋದ್ರಿಂದ ಆ ಒಂದು ಆಕ್ಟಿವ್ ಕಾಂಪೋನೆಂಟ್ ಲಾಸ್ ಆಗುತ್ತೆ. ಆ ರೀಸನ್ಗೆಗೋಸ್ಕರ ಅರಿಶಿಣನ ಬಾಯ್ಲ್ ಮಾಡ್ದೇ ಹಾಗೇ ಡ್ರೈ ಆಗಿ ಪೌಡರ್ ಮಾಡಿಟ್ಕೊಳ್ಬೇಕು. ಸೊ ಇದನ್ನು ಪೌಡರ್ ಮಾಡುವಾಗ ಇಡೀ ಮನೆಯೆಲ್ಲ ಗಮ್ ಅಂತ ಇತ್ತು.
ಇದನ್ನು ಪುಡಿ ಮಾಡಿದಾಗ ಸ್ವಲ್ಪ ಬಿಸಿಯಾಗಿರುತ್ತೆ, ಹಾಗಾಗಿ ಸ್ವಲ್ಪ ಗಾಳಿ ಆಡೋದಕ್ಕೆ ಬಿಡ್ತೀನಿ. ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಲರ್ ಗೊತ್ತಾಗ್ತಾ ಇಲ್ಲ, ಎದುರಿಗೆ ನೋಡೋದಕ್ಕೆ ತುಂಬ ಲೈಟ್ ಕಲರ್ಸ್. ಇವಾಗ ನೋಡಿ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ, ತುಂಬ ಲೈಟ್ ಕಲರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಅಲ್ಲಿ ನಾನು ಪೀಸ್ ನೋಡ್ತಾ ಇದ್ದಿದ್ದಕ್ಕೂ ಈ ಕಲರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಅನಿಸೋದು, ಅಷ್ಟು ಚೆಂದ ಕಲರ್ ಬಂದಿದೆ. ಸೊ ಇದನ್ನು ಸ್ವಲ್ಪ ಗಾಳಿ ಆಡೋದಕ್ಕೆ ಬಿಟ್ಟು, ಆ ಪೌಡ್ರ್ ಮಾಡುವಾಗ ಇದ್ದಾಗಿನ ಬಿಸಿನ ಕಡಿಮೆ ಆಗಲಿ ತನಕ ಗಾಳಿ ಆಡೋದಕ್ಕೆ ಬಿಟ್ಟು, ಆನಂತರ ಏರ್ಟೈಟ್ ಇರುವಂತಹ ಯಾವುದಾದ್ರೂ ಒಂದು ಗಾಜಿನ ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಅರಿಶಿಣನ ಬೆಳೆಯುವಲ್ಲಿಂದ ಹಿಡಿದು ಪೌಡ್ರ್ ಮಾಡಲಿ ತನಕ ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.